ನಮಸ್ಕಾರ ವೀಕ್ಷಕರೇ. ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಈಗ ಕಂಟಕ ಶುರುವಾಗಿದೆ. ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕಿಕೊಳ್ಳೋ ಕೆಲಸ ಮಾಡಿದ್ರ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಚಾರದಲ್ಲಿ ಮಮತಾ ನಡೆದುಕೊಂಡ ರೀತಿ ದೇಶದ ಇತಿಹಾಸದಲ್ಲೇ ಹಿಂದೂ ಅಥವಾ ಇನ್ನು ಮುಂದೆ ಇಂಥ ಕೀಳು ಮಟ್ಟದ ಮನಸ್ಥಿತಿ ಇರೋ ನಾಯಕರು ಬರೋದಿಲ್ಲ ಅಥವಾ ಬರಲೇಬಾರದು ಅನ್ನೋ ರೀತಿಯಲ್ಲಿ ಜನರು ಮಾತಾಡೋದಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಮಾಡೋ ಮಮತಾ ಈಗ ಮುರ್ಮು ಅವರಿಗೆ ಅಗೌರವ ನೀಡಿರೋ ಹಿನ್ನೆಲೆ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಎಲ್ಲಾ ಕಡೆಯಿಂದಲೂ ಮಮತಾ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಅಧಿಕಾರ ಕಳೆದುಕೊಳ್ಳೋ ಮುನ್ಸೂಚನೆ ಎನ್ನಿಸ್ಕೊಳ್ತಾ ಇದೆ. ಆದ್ರೆ ಇಷ್ಟಾದ್ರೂ ಪಟ್ಟು ಬಿಡದೆ ತಮ್ಮ ಕಡೆಯಿಂದ ತಪ್ಪಾಗಿದ್ರೂ ಕೌಂಟರ್ ಕೊಡೋ ಕೆಲಸವನ್ನ ಮುಂದುವರಿಸಿದ್ದಾರೆ. ಮಮತಾ ಈಗ ಫೋಟೋ ಅಸ್ತ್ರವನ್ನ ಶುರು ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ರಾಜ್ಯಗಳಲ್ಲಿ ಅತ್ಯಂತ ಆರೋಪ ಹೊತ್ತಿರೋ ಹಾಲಿ ಸಿಎಂಗಳ ಪೈಕಿ ಮೊದಲ ಸ್ಥಾನದಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ ಅನ್ನೋ ಅನಿಸಿಕೆ ಜನರಿಂದ ಆಗಾಗ ಬರ್ತಾನೆ ಇರುತ್ತೆ. ಈಗ ಜನರೇ ಸರಿ ಅನ್ನೋದು ಮತ್ತೆ ಸಾಬೀತಾದಂತಾಗಿದೆ. ನಾನು ನಡೆದಿದ್ದೆ ದಾರಿ, ನಾನು ಆಡಿದ್ದೆ ಆಟ, ಯಾರೂ ನನಗೆ ಏನು ಹೇಳೋ ಹಾಗಿಲ್ಲ, ನನ್ನ ಇಷ್ಟ ಬಂದ ಹಾಗೆ ನಾನಿರ್ತೀನಿ ಅನ್ನೋ ರೀತಿ ಒಬ್ಬ ವ್ಯಕ್ತಿ ಇರ್ತಾನೆ ಅಂದ್ರೆ ಅದು ಆತನ ಮನೆಯಲ್ಲಿ ಮಾತ್ರ. ಸಾರ್ವಜನಿಕ ಜೀವನದಲ್ಲಿ ಹಾಗಿದ್ರೆ ಅದನ್ನ ಯಾರೂ ಪುರಸ್ಕರಿಸೋದಿಲ್ಲ. ಅದೆಂತ ಖಡಕ್ ಹಾಗೂ ಅಚ್ಚುಕಟ್ಟಿನ ಆಡಳಿತ ನೀಡಿದವರು ಕೂಡ ಹುಚ್ಚರಂತೆ ಇರದೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡೇ ಆಡಳಿತವನ್ನು ನಡೆಸ್ತಾರೆ. ಆದ್ರೆ ಮಮತಾ ಮಾತ್ರ ಎಲ್ಲರಿಗೂ ತದ್ವಿರುದ್ಧ ಇರೋದನ್ನ ಸುಳ್ಳು ಅಂತ ಹೇಳೋದಕ್ಕೆ ಇನ್ನೇನು ಉಳಿದಂತಿಲ್ಲ. ರಾಷ್ಟ್ರಪತಿ ಮುರ್ಮು ಅವರಿಗೆ ಅವಮಾನ ಆಗುವಂತ ಕೆಲಸ ಮಮತಾ ಹಾಗೂ ಅವರ ಸರ್ಕಾರದ ಕಡೆಯಿಂದ ಆಗಿದೆ ಅನ್ನೋದು ಆಲ್ರೆಡಿ ವಿವಾದವನ್ನ ಸೃಷ್ಟಿಸಿದ ಚರ್ಚೆಗಳು ನಡೀತಾ ಇದೆ. ಅದರ ಬೆನ್ನಲ್ಲೇ ಈಗ ಮಮತಾ ಏನೇನೆಲ್ಲ ಫೇಸ್ ಮಾಡಬೇಕು ಅನ್ನೋದನ್ನ ಮೊದಲು ತಿಳಿಸಿ ನಂತರ ಉಳಿದ ವಿಚಾರಗಳನ್ನ ಹೇಳ್ತೀವಿ. ಬಂಗಾಳ ಕಡೆಯಿಂದ ಆಗಿರೋ ಪ್ರೋಟೋಕಾಲ್ ಲ್ಯಾಪ್ಸ್ ಅಥವಾ ಶಿಷ್ಟಾಚಾರ ಉಲ್ಲಂಘನೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರೋ ಕೇಂದ್ರ ಸರ್ಕಾರ ಒಂದಷ್ಟು ಘಟನೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟವರನ್ನ ಮಾರ್ಕ್ ಮಾಡಿಕೊಂಡು ತನಿಖೆಗೆ ಮುಂದಾಗಿದೆ. ಈ ಪೈಕಿ ಬಿದಾನಗರದಲ್ಲಿ ಶೆಡ್ಯೂಲ್ ಆಗಿದ್ದ ಕಾರ್ಯಕ್ರಮ ಇದ್ದಕ್ಕಿದ್ದಂತೆ ಬಾಗ್ದೋಗ್ರಾ ಬಳಿ ಇರೋ ಗೋಸಾಯಿಪುರಕ್ಕೆ ಶಿಫ್ಟ್ ಆಗಿದ್ದು ಯಾಕೆ? ಸ್ಥಳಾಂತರಗೊಂಡ ಜಾಗದಲ್ಲಿ ರಾಷ್ಟ್ರಪತಿ ಮುರ್ಮು ಅವರಿಗಾಗಿ ನಿಗದಿಪಡಿಸಿದ್ದ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಯಾಕೆ ಇರಲಿಲ್ಲ? ಕಾರ್ಯಕ್ರಮ ಮರು ನಿಗದಿಯಾದ ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಕೊಳಚೆ, ಕಸ, ಗಲೀಜುಗಳು ಇತ್ತು. ಇದನ್ನ ಗಮನಿಸಿದ್ರೂ ಅದೇ ಸ್ಥಳವನ್ನ ನಿಗದಿ ಮಾಡಿದ್ದು ಯಾಕೆ? ಹೀಗೆ ಹಲವು ವಿಚಾರಗಳನ್ನ ಗಮನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಾರ್ಜಿಲಿಂಗ್ ಜಿಲ್ಲಾಧಿಕಾರಿ, ಸಿಲಿಗುರಿ ಪೊಲೀಸ್ ಕಮಿಷನರ್ ಹಾಗೂ ಹೆಚ್ಚುವರಿ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಮುಂದಾಗಲಾಗಿದೆ. ಅಲ್ಲದೆ ಈ ಪ್ರಕರಣ ಸಂಬಂಧ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬರನ್ನು ಕೇಂದ್ರ ಮಾನಿಟರ್ ಮಾಡ್ತಾ ಇರುತ್ತೆ. ಇದು ಸ್ಕ್ರೂಟಿನಿಯಲ್ಲಿ ಇರಲಿದೆ. ಪಶ್ಚಿಮ ಬಂಗಾಳ ಗೃಹ ಇಲಾಖೆ ಈ ಬಗ್ಗೆ ಸಂಪೂರ್ಣ ವಿವರಣೆ ಕೊಡಲೇಬೇಕು ಅಂತ ಕೇಂದ್ರ ಸರ್ಕಾರ ಪಟ್ಟು ಬಿದ್ದಿದೆ. ಯಾವ ಕಾರಣಕ್ಕೆ ಇದು ಗಂಭೀರ ವಿಚಾರ ಆಗುತ್ತೆ ಅನ್ನೋದಕ್ಕೆ ಈಗಾಗಲೇ ಹೇಳಿರೋ ವಿಚಾರಗಳು ಸಾಕ್ಷಿ ಆಗ್ತಾ ಇದೆ. ಇದನ್ನ ಹೊರತುಪಡಿಸಿ ರಾಷ್ಟ್ರಪತಿ ಮುರ್ಮು ಬಂದಿಳಿಯುವಾಗ ಅವರನ್ನ ಸರ್ಕಾರದ ಕಡೆಯಿಂದ ಯಾರೂ ಸ್ವಾಗತಿಸಲಿಲ್ಲ. ನಿಯಮಗಳ ಪ್ರಕಾರ ಖುದ್ದು ಸಿಎಂ ಅಲ್ಲಿ ಇರಬೇಕು, ಆದ್ರೆ ಮಮತಾ ಬರೋದಿರ್ಲಿ, ಅವರ ಸರ್ಕಾರದ ಒಬ್ಬ ಮಿನಿಸ್ಟರ್ ಕೂಡ ಅಲ್ಲಿಗೆ ಬರಲಿಲ್ಲ ಅನ್ನೋದು ಹೈಲೈಟ್ ಆಗ್ತಾ ಇದೆ. ಇನ್ನೊಂದು ಕುತಂತ್ರ ಬುದ್ಧಿ ಅಂದ್ರೆ ಪ್ರೆಸಿಡೆಂಟ್ ಮುರ್ಮು ಬಂದಿದ್ದೆ ಆದಿವಾಸಿ ಹಾಗೂ ಟ್ರೈಬಲ್ ಸಮುದಾಯದವರನ್ನ ಭೇಟಿಯಾಗೋ ಕಾರಣಕ್ಕೆ. ಅವರ ಸಮುದಾಯ ಹೆಚ್ಚಿರೋ ಜಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕಿತ್ತು. ಆದ್ರೆ ಸಡನ್ ಆಗಿ ಅವರು ಬರೋದಕ್ಕೆ ಸಾಧ್ಯವಾಗದಷ್ಟು ದೂರದಲ್ಲಿ ಕಾರ್ಯಕ್ರಮವನ್ನ ಶಿಫ್ಟ್ ಮಾಡ್ತಾರೆ ಅಂದ್ರೆ ಇದು ಚಿಲ್ಲರೆ ಬುದ್ಧಿ ಅಂತ ಜನರು ಹೇಳುವಂತಾಗಿದೆ. ಅಂದಹಾಗೆ ಬಂಗಾಳದಲ್ಲಿ ಮಮತಾ ಸರ್ಕಾರದಲ್ಲಿ ಅಥವಾ ಸಿಎಂ ಮಮತಾ ಬ್ಯಾನರ್ಜಿ ಕಡೆಯಿಂದ ಇಂಥ ಕೆಲಸಗಳು ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಇಂಥ ಸಾಕಷ್ಟು ಘಟನೆಗಳು ಆಲ್ರೆಡಿ ನಡೆದಿವೆ. 10ರಲ್ಲಿ 11 ಅಂತ ಇದನ್ನು ಹಾಗೆ ಪರಿಗಣಿಸಬಹುದಿತ್ತು. ಆದ್ರೆ ಖುದ್ದು ಪ್ರಧಾನಿ ಮೋದಿ ಈ ಘಟನೆ ಬಗ್ಗೆ ಆಕ್ರೋಶವನ್ನ ಹೊರ ಹಾಕಿದ್ದು ಇದನ್ನ ಇನ್ನೊಂದು ಲೆವೆಲ್ಗೆ ಎತ್ತಿಕೊಂಡು ಹೋಗ್ತಾ ಇದೆ. ಈ ಘಟನೆ ಸಂಬಂಧ ರಾಷ್ಟ್ರಪತಿ ಮುರ್ಮು ಬೇಸರ ಹೊರಹಾಕ್ತಾ ಇದ್ದಂತೆಯೇ ಪ್ರತಿಕ್ರಿಯಿಸುವ ಅವರು ಇದು ಅತ್ಯಂತ ನಾಚಿಕೇಡಿನ ಹಾಗೂ ಅಕ್ಷಮ್ಯ ಅಪರಾಧ ಅನ್ನೋದನ್ನ ಹೇಳ್ತಾರೆ. ಇಡೀ ದೇಶದ ಎಲ್ಲರೂ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರಿಸಿದ್ದು ಆದಿವಾಸಿ ಸಮುದಾಯಗಳ ಅಭಿವೃದ್ಧಿ ಆದ್ಯ ಕರ್ತವ್ಯ ಆಗಿದೆ. ರಾಷ್ಟ್ರಪತಿ ಮುರ್ಮು ಅವರು ಖುದ್ದು ಆ ಸಮುದಾಯಕ್ಕೆ ಸೇರಿದವರಾಗಿದ್ದು ತಮ್ಮ ಸಮುದಾಯದವರ ಕಷ್ಟಗಳು, ಜೀವನದ ಬಗ್ಗೆ ತಿಳಿದುಕೊಳ್ಳೋ ಸಲುವಾಗಿ ಅಲ್ಲಿ ಬಂದಿದ್ರು. ಇಂಥ ಕೆಲಸ ಮಮತಾ ಸರ್ಕಾರದ ಕಡೆಯಿಂದ ಆಗಿರೋದು ಅವರಿಗೆ ತೀವ್ರ ಬೇಸರವನ್ನ ತರಿಸಿದೆ ಅಂತ ಗುಡುಕ್ತಾರೆ. ಹಾಗೆ ಮುಂದುವರೆದು ಟಿಎಂಸಿ ಸರ್ಕಾರ ಎಲ್ಲೆಗಳನ್ನು ಮೀರಿದೆ. ರಾಷ್ಟ್ರಪತಿ ಮುರ್ಮು ಅವರಿಗೆ ಆಗಿರೋ ಅವಮಾನಕ್ಕೆ ಬಂಗಾಳ ಸರ್ಕಾರದ ಆಡಳಿತವೇ ನೇರ ಹೊಣೆ. ತಮ್ಮ ಜವಾಬ್ದಾರಿಯನ್ನೇ ಮರೆತು ಈ ಮಟ್ಟಕ್ಕೆ ಹೋಗಿರೋದು ಅತ್ಯಂತ ದುರದೃಷ್ಟಕರ. ರಾಷ್ಟ್ರಪತಿ ಅನ್ನೋ ಹುದ್ದೆ ಎಲ್ಲಾ ರಾಜಕೀಯಕ್ಕೂ ಮಿಗಿಲಾಗಿದ್ದು ಹಾಗೂ ಯಾರೇ ಆಗಿರ್ಲಿ ಆ ಹುದ್ದೆಗೆ ಗೌರವಯುತವಾಗಿ ನಡೆದುಕೊಳ್ಳಲೇಬೇಕು. ಸ್ವಲ್ಪ ನಡೆಗಳಲ್ಲಿ ಪ್ರಜ್ಞೆಯನ್ನ ಇರಿಸಿಕೊಳ್ಳೋ ಕೆಲಸ ಬಂಗಾಳ ಸರ್ಕಾರದ ಕಡೆಯಿಂದ ಆಗುತ್ತೆ ಅಂತ ನಂಬಿದ್ದೇನೆ ಅಂತ ಹೇಳಿ ಬಟ್ಟೆಯಲ್ಲಿ ಸುತ್ತಿ ಹೊಡೆದಂತೆ ಹೇಳಿದ್ದಾರೆ. ಅಲ್ಲದೆ ನಂತರದಲ್ಲಿ ಸಾರ್ವಜನಿಕ ಸಮಾವೇಶವೊಂದರಲ್ಲೂ ಈ ಬಗ್ಗೆ ಮಾತನಾಡೋ ಪ್ರಧಾನಿ ಮೋದಿ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದೇ ಮಹಿಳಾ ಮುಖ್ಯಮಂತ್ರಿ ಇರೋ ರಾಜ್ಯದಲ್ಲಿ ಇಂಥ ಕೆಲಸ ನಡೆದಿದೆ, ಇದು ನಮ್ಮ ಸಂವಿಧಾನಕ್ಕೆ ಹಾಗೂ ಸ್ತ್ರೀ ಶಕ್ತಿಗೆ ಆಗಿರೋ ಅಪಮಾನ ಅಂತ ಟೀಕಿಸ್ತಾರೆ.
ಯಾವುದೇ ಸಂದರ್ಭದಲ್ಲಿ ಇಂಥ ಘಟನೆ ನಡೆದ್ರೆ ಅದು ಆಕ್ಷೇಪಾರ್ಹವೇ. ಅಂತದ್ರಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಹೀಗಾಗಿದೆ ಅಂದ್ರೆ ಅದರ ನೆಗೆಟಿವ್ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಇನ್ನು ತಮ್ಮ ಕಡೆಯಿಂದ ಅದೆಂತ ತಪ್ಪುಗಳಾದ್ರೂ ಅದನ್ನ ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಮಮತಾ ಬ್ಯಾನರ್ಜಿ ಎತ್ತಿದ ಕೈ ಅನ್ನೋದನ್ನ ರಾಷ್ಟ್ರ ರಾಜಕೀಯವನ್ನ ಹತ್ತಿರದಿಂದ ನೋಡಿದವರು ಹೇಳ್ತಾರೆ. ಇಲ್ಲೂ ಕೂಡ ಅದೇ ಆಗಿದೆ. ಈ ಘಟನೆಗೆ ರಾಜ್ಯ ಸರ್ಕಾರ ಕಾರಣ ಅಲ್ಲ ಅಂತ ವಾದಿಸಿರೋ ಮಮತಾ ಬಿಜೆಪಿ ರಾಷ್ಟ್ರಪತಿಯನ್ನ ಮುಂದೆ ಬಿಟ್ಟು ರಾಜಕೀಯ ಮಾಡ್ತಾ ಇದೆ. ನಾವು ಅರೇಂಜ್ಮೆಂಟ್ ಸರಿ ಇಲ್ಲ ಅನ್ನೋ ಬಗ್ಗೆ ಪ್ರೆಸಿಡೆಂಟ್ ಕಚೇರಿಗೆ ಮೊದಲೇ ತಿಳಿಸಿದ್ವಿ ಅಂತ ಹೇಳಿದ್ದಾರೆ. ಅಲ್ಲದೆ ಇಂಟರ್ ನ್ಯಾಷನಲ್ ಸ್ಯಾಂಟಲ್ ಕೌನ್ಸಿಲ್ ಒಂದು ಖಾಸಗಿ ಸಂಘಟನೆಯಾಗಿದ್ದು ಸಿಲಿಗುರಿಯಲ್ಲಿ ತಮ್ಮ 9ನೇ ಅಂತಾರಾಷ್ಟ್ರೀಯ ಆದಿವಾಸಿ ಸಮಾವೇಶಕ್ಕೆ ರಾಷ್ಟ್ರಪತಿಯವರನ್ನ ಆಹ್ವಾನಿಸಿದ್ರು. ಆದರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾವ ಅರೇಂಜ್ಮೆಂಟ್ ಕೂಡ ಸರಿಯಾಗಿ ಆಗಿಲ್ಲ ಹಾಗೂ ಸರಿಯಾದ ಭದ್ರತೆ ಇಲ್ಲ ಅನ್ನೋದನ್ನ ತಿಳಿಸಿತ್ತು. ಟೆಲಿಫೋನ್ ಮೂಲಕವೇ ತಿಳಿಸಲಾಗಿದೆ. ಆಮೇಲೆ 5ನೇ ತಾರೀಕು ಖುದ್ದು ಪ್ರೆಸಿಡೆಂಟ್ ಸೆಕ್ರೆಟೇರಿಯೇಟ್ ಕೂಡ ವಿಸಿಟ್ ನೀಡಿ ಅಲ್ಲಿ ಅರೇಂಜ್ಮೆಂಟ್ ಸರಿ ಇಲ್ಲ ಅನ್ನೋದನ್ನ ಹೇಳಿದ್ರು. ಆಮೇಲೆ ಶಿಷ್ಟಾಚಾರ ಉಲ್ಲಂಘನೆ ಬಗ್ಗೆ ಮಾತಾಡೋ ಮಮತಾ ಪ್ರೆಸಿಡೆಂಟ್ ಬಂದಾಗ ಸಿಲಿಗುರಿ ಮುನ್ಸಿಪಲ್ ಕಾರ್ಪೊರೇಷನ್ ಮೇಯರ್ ಹಾಗೂ ಡಾರ್ಜಿಲಿಂಗ್ ಜಿಲ್ಲಾಧಿಕಾರಿ ಮತ್ತು ಸಿಲಿಗುರಿ ಪೊಲೀಸ್ ಕಮಿಷನರ್ ಅಲ್ಲಿದ್ರು. ಬಂಗಾಳ ಸರ್ಕಾರ ಈ ಕಾರ್ಯಕ್ರಮದ ಭಾಗ ಆಗಿರಲಿಲ್ಲ. ಇಲ್ಲಿ ಯಾವುದೇ ರೀತಿಯ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಅನ್ನೋದನ್ನ ಹೇಳ್ತಾರೆ. ಆದ್ರೆ ನೀವು ಯಾಕೆ ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸೋ ಮಮತಾ ರಾಷ್ಟ್ರಪತಿ ಅನ್ನೋ ಹುದ್ದೆಯನ್ನ ಬಳಸಿಕೊಂಡು ಬಿಜೆಪಿ ರಾಜಕೀಯ ಮಾಡೋದಕ್ಕೆ ಹೊರಟಿದೆ. ಇದು ಆ ಹುದ್ದೆಗೆ ಅವಮಾನ ತರಿಸೋ ವಿಚಾರ. ತಮ್ಮ ಸ್ವಂತ ಅಜೆಂಡಾ ಬಿತ್ತೋದಕ್ಕೆ ರಾಷ್ಟ್ರಪತಿಯನ್ನ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಬರಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಆದಿವಾಸಿ ಸಮುದಾಯದವರನ್ನ ಮೇಲೆತ್ತೋ ಸಲುವಾಗಿ ಕಾರ್ಯಕ್ರಮವನ್ನ ನಡೆಸಿದ್ರೆ ಅದು ಹೇಗೆ ಅಜೆಂಡಾ ಅಥವಾ ರಾಜಕೀಯ ಆಗುತ್ತೆ? ಕೊನೆ ಪಕ್ಷ ಅಲ್ಲಿಗೆ ಹೋಗಿದ್ರೆ ನಮ್ಮ ಸಿಎಂ ಬಂದಿದ್ರು ಅನ್ನೋದನ್ನಾದ್ರೂ ಜನರು ನೆನಪಿಟ್ಕೊಳ್ತಾ ಇದ್ರು. ಅದನ್ನ ಬಿಟ್ಟು ಈಗ ಸಮರ್ಥನೆ ಕೊಟ್ರೆ ಸಾಮಾನ್ಯ ಜ್ಞಾನ ಇರುವವರು ಹೇಗೆ ಯಾಮಾರಿ ಬಿಡ್ತಾರೆ ಅನ್ನೋದು ಎಲ್ಲರ ಪ್ರಶ್ನೆ. ಇನ್ನು ಎಷ್ಟೇ ಸಮರ್ಥನೆ ನೀಡಿದ್ರು ಈ ಘಟನೆ ತಮ್ಮ ರಾಜಕೀಯಕ್ಕೆ ಹಿನ್ನಡೆ ತರಿಸಬಹುದು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೊಂದು ಅಸ್ತ್ರ ಪ್ರಯೋಗ ಟಿಎಂಸಿ ಕಡೆಯಿಂದ ಆಗಿದೆ. ರಾಷ್ಟ್ರಪತಿಗೆ ಗೌರವ ಕೊಡ್ಲಿಲ್ಲ ಅನ್ನೋದು ಲೇಬಲ್ ಆಯ್ತು ಅಂದ್ರೆ ಇರೋ ಆರೋಪಗಳ ಪಟ್ಟಿಗೆ ಇನ್ನೊಂದು ಸೇರ್ಪಡೆ ಆಗುತ್ತೆ. ಅದರಿಂದ ಅದನ್ನ ಅದೇ ರೀತಿಯಲ್ಲಿ ಕೌಂಟರ್ ಮಾಡೋಣ ಅಂತ ಪ್ರಧಾನಿ ಮೋದಿ ಬಿಜೆಪಿ ಹಿರಿಯ ನಾಯಕ ಅಡ್ವಾಣಿ ಹಾಗೂ ಮುರ್ಮು ಅವರು ಇರೋ ಫೋಟೋ ಒಂದನ್ನ ಹುಡುಕಿ ಅದರಲ್ಲಿ ಮುರ್ಮು ಅವರು ನಿಂತುಕೊಂಡು ಭಾರತ ರತ್ನ ಪ್ರಶಸ್ತಿಯನ್ನ ಅಡ್ವಾಣಿ ಅವರಿಗೆ ನೀಡ್ತಾ ಇದ್ರೆ ಪ್ರಧಾನಿ ಮೋದಿ ಪಕ್ಕದಲ್ಲಿ ಕುಳಿತಿದ್ದಾರೆ. ಇದನ್ನ ತೋರಿಸಿ ಇವರು ಮುರ್ಮು ಅವರನ್ನ ನಿಲ್ಲಿಸಿಕೊಂಡು ಅವರ ಮುಂದೆ ಕೂತು ಹೇಗೆ ಅಗೌರವ ಕೊಡ್ತಾರೆ ನೋಡಿ, ಇವರೇ ಹೀಗೆ ಮಾಡಿ ನಂತರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಟಕ್ಕರ್ ಕೊಡ್ತಾರೆ. ಆದ್ರೆ ಅದರ ಬೆನ್ನಲ್ಲೇ ಈ ಫೋಟೋದ ಫ್ಯಾಕ್ಟ್ ಚೆಕ್ ಕೂಡ ನಡೆದಿದ್ದು ಮಮತಾಗೆ ಉಲ್ಟಾ ಹೊಡೆದಂತಾಗಿದೆ. ಸಂಪೂರ್ಣ ವಿಡಿಯೋದಲ್ಲಿ ರಾಷ್ಟ್ರಪತಿ ಮುರ್ಮು, ಅಡ್ವಾಣಿ ಹಾಗೂ ಪ್ರಧಾನಿ ಮೋದಿ ಕುಳಿತುಕೊಂಡು ಮಾತನಾಡ್ತಾ ಇರ್ತಾರೆ. ಆ ಪ್ರಶಸ್ತಿಯನ್ನ ನೀಡುವಾಗ ಮಾತ್ರ ಮುರ್ಮು ಅವರು ಎದ್ದು ನಿಂತಿದ್ದು ನಂತರದಲ್ಲಿ ಕುಳಿತು ಚರ್ಚೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಮಮತಾ ಟೀಮ್ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಪಿಕ್ ಮಾಡಿ ಕೌಂಟರ್ ಮಾಡೋದಕ್ಕೆ ಹೋಗಿ ಸಿಕ್ಕಿ ಬಿದ್ದಂತಾಗಿದೆ. ಒಟ್ಟಲ್ಲಿ ಮಮತಾ ಕಡೆಯಿಂದ ತಪ್ಪಾಗುವುದು ಕಾಮನ್ ಎನ್ನಿಸ್ಕೊಳ್ತಾ ಇದೆ. ಈ ಬಾರಿ ಕಾಮನ್ ಮೆನ್ ಏನ್ ಮಾಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.